ಯಾರು ಏನ್ ಮಾಡ್ಸ್ಯಾರ ಯಾರಿಗ್ ಗೊತ್ತಣ್ಣ. ನನಗಂತರೂ ಸಾಕಾಗೈತ್ ನೋಡಪ್ಪ. ಯಪ್ಪ ಜಲಮಾನ ಬ್ಯಾಸರ ಆಗ್ಬಿಟ್ಟತ್ ನೋಡು. ಹಂಗ್ಯಾಕಂತೀವ? ಪರಿಹಾರನ ಇಲ್ಲದೆ ಇರೋ ಸಮಸ್ಯೆ ಅದೈತಿ. ಜಲಂ ಬ್ಯಾಸರ ಆಗೈತೆ ಅನ್ನಕ್ ನಿನಗ ಏನು ಅಂತದ್ ಏನು ಕಾಟೈತಿ ಹೇಳು? ಎಂತೆಂತ ತೊಂದರೆ ಇದ್ದವ್ರ ಭೂಮಿ ಮ್ಯಾಗ ಆರಾಮಾಗದಾರ. ನಿನಗೆ ಆಗಬಾರ್ದು ಏನಾಗೈತಿ ಹೇಳವ? ಅಷ್ಟೊಂದು ಜಲಮಕ್ಕೆ ತ್ರಾಸ ಮಾಡ್ಕೊಳ್ಳೋಂಥದ್ದು. ಸಮಾಧಾನ ಮಾಡ್ಕೋ. ಮತ್ತಿನ್ನೇನಣ್ಣ, ಮನಿ ಕಟ್ಟೇನ್ ಬಂಗಾರದಂಗ ಹೋಗಿ ಅದ್ರೊಳಗ ಇರಾಕ್ ಆಗೋಲ್ತು ನನ್ನ ನಸೀಬಕ್ಕೆ. ಯಾವ ಮಾಟ ಮರಡಿ ಮಾಡ್ಸ್ಯಾವ, ಏನ್ ಸುಡ್ಗಾಡ ಐತೆ ಅತ್ತಾಗ. ಕರೆನ ನನಗಂತರೂ ಸಾಕಾಗಿ ಹೋಗ್ಬಿಟ್ಟತ್ ನೋಡಪ್ಪ. ಈಗಿನ ಕಾಲದಾಗೆಲ್ಲ ಏನು ಬಿಡವ ಮಾಟ ಮರಡಿ ಎಲ್ಲ ಅದು ವರ್ಕ್ ಆಕತ್ತನ ಈಗಿನ ಕಾಲದಾಗ. ಅವ ಏನು ಚಲೋ ಶಾಸ್ತ್ರ ಹೇಳೋನ, ಏನು ಡೊಂಗಿ ಮಾಡೋನ? ಚಂದ ಲಕ್ಷ ಕೊಟ್ಟು ನೋಡ್ಕೊನಿ. ಏನು ಸುಳ್ಳಪಳ್ಳ ಏನಾರ ಹೇಳಿಗಿಳ ನಾನು ಯಾವ್ದಾರ ಪೂಜೆ ಪುನಸ್ಕಾರ ಅಂತೇಳಿ ರೊಕ್ಕ ಇಕ್ಕ ತಿನ್ನಾಕ? ಇಲ್ಲಣ್ಣ, ಹಂಗೆ ಇಲ್ಲ ಮನುಷ್ಯ ಚಲೋ ಅದ. ಯಾಕಂದ್ರೆ ನಾವು ಎಷ್ಟು ವರ್ಷದಿಂದ ನೋಡಾತೀವಿ. ಆಮೇಲೆ ಏನೋ ಒಂದು ಸಣ್ಣ ತೊಂದರೆ ಇದ್ರು ಅವ್ನ ಕಡೆನ ಹೋಗಿರ್ತಾರ. ಅದಕ್ಕೆಲ್ಲ ಹಂಗೆ ಪೂಜೆ ಪುನಸ್ಕಾರ ಅಂತ ಹೇಳಂಗಿಲ್ಲ. ಹೇಳ್ತಾನೆ, ಇದ್ದಿದ್ದ ಹೇಳ್ತಾನೆ. ನೋಡವ, ಈಗಿನ ಕಾಲದಾಗಂತೂ ಯಾರನ್ನೂ ನಂಬಂಗಿಲ್ಲ. ಅದಕ್ಕೆ ಕೇಳಾಕತ್ತೀನಿ. ಇಲ್ಲಣ್ಣ, ಯಾರು ಮಾಡ್ಸಿರ್ಬೇಕು ಅದನ್ನ ಕೇಳ್ಬೇಕಿತ್ತು. ಅವ್ನ ಕಡೆ ಯಾರು ಮಾಟ ಮಾಡ್ಸ್ಯಾರ ಹಂಗಾರೆ ಹೆಸರು ಹೇಳಂತೇಳಿ. ಹಂಗೆ ಹೇಳಕ್ ಬರಂಗಿಲ್ಲ ಅಂದ್ರಣ್ಣ, ಹಂಗೆಲ್ಲ ಹೆಸರು ಹೇಳಕ್ ಬರಂಗಿಲ್ಲ ಅಂತೇಳಿ. ಇಲ್ಲೇ ಗೊತ್ತಾಕತ್ ನೋಡು. ಹೆಸರು ಹೇಳಕ್ ಯಾಕೆ ಬರೋದಿಲ್ಲ? ಇತ್ತಂದ್ರೆ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಇದು ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡಮ್ಮ. ಮಾಟಿಲ್ಲ ಮರಡಿಲ್ಲ ತಂಗಿ. ಯಾರ ಏನಾರ ಹೇಳಿಸಿರ್ಬೇಕು ಅವ್ನ ಕಡೆ ಒಂದು, ಇಲ್ಲ ಅವನ ರೊಕ್ಕ ತಿನ್ನೋ ಆಶೆಕ್ ಏನಾರ ಒಂದು ಹೇಳಿರ್ಬೇಕು. ಯಾರಣ್ಣ? ನನಗೊಂದು ಗೊತ್ತಾಗೋಲ್ದ. ನಮ್ಮ ಮನೆಯೊಳಗ ಆತ್ಮ ಐತಿ ಅಂದ್ರ ಯಾ ಆತ್ಮ, ಹೆಣ್ಣು ಗಂಡು ಒಂದು ಗೊತ್ತಿಲ್ಲ. ಎಲ್ಲಿದ್ ಬಂದು ಸೇರ್ಕೊಂಡಿದ್ದಿತ್ತದ ಮನ್ಯಾಗ? ಯಾರು ಮಾಟ ಮಾಡಿಸಿದ್ದಾರೆ? ಏನು ಒಂದು ಲೆಕ್ಕನ ಅರಿವಲ್ದಪ್ಪ. ಏನ ನೋಡುವ, ನನ್ನ ಕರೆನ ಏನು ಮಾತಾಡ್ಬೇಕು ಇದಕ್ಕೆ ಅಂತೇಳಿ ಗೊತ್ತಾಗೋಲ್ತ. ಅವನ ಸ್ವಾಮಿನ ಕರಿ ಮನಿಗೆ, ಏನ ಮನಿ ನೋಡ್ಲಿ ಯಾವ ಆತ್ಮ ಐತಿ ಅಂತೇಳಿ ಅವನ ಹೇಳಲ್ಲ. ಅದ್ರಾಗ ಏನೈತಿ? ಹಂಗ ಮಾಡ್ಬೇಕಾಗೈತಣ್ಣ. ನಾಳೆ ಹೋಗಿ ಕರ್ಕೊಂಬರ್ತೇನೆ ಬಿಡುದ್ ಬಿಟ್ಟು ಬೆಳಿಗ್ಗೆ. ಬರ್ರಿ ಒಳಗೆ, ನಿಮ್ಗೆ ಏನು ಅನಿಸ್ತತ್ ನೋಡ್ರಿ. ಆ ಆತ್ಮಕರ ಏನು ಬೇಕಾಗೈತೆ ಅದನ್ನಾರ ಕೇಳ್ರಿ, ಏನು ಎತ್ತ ಅಂತೇಳಿ. ಹಂಗಾರ ನಾನು ಇರ್ತೇನೆ. ನೋಡೋಣ ಏನು ನಡೀತೈತಿ ಮನಿ ಒಳಗಂತಾರ ನೋಡೋಣ. ಹೌದಿಲ್ಲ? ಹೊಸ ಮನಿ ಕಟ್ಟಿಸಿ ಬಿಟ್ಟು ಬಂದತಿ, ಆತ್ಮ ಐತಿ ಅಂತ ಹೇಳ್ತಾರ. ನೋಡೋಣ ಅಂಥದ್ದೇನೈತಿ ಹಂಗಾರ. ಆತ್ಮಕರ ಏನು ಬೇಕಾಗೈತಿ? ಖಾಲಿ ಪಿಲಿ ಎಲ್ಲ ಬಿಟ್ಟು ಬಂದು ಅಲ್ಲಿ ಯಾಕೆ ಸೇರ್ಕೊಂಡತಿ? ವಿಚಾರಿಸುನ್ ತಡಿ. ಏನ ಇರ್ತಿ ಅಣ್ಣ. ಯಪ್ಪ ನನ್ನ ಕರೆನಪ್ಪ, ಧೈರ್ಯ ಬಂದಂಗೆ ಆತ್ ನೋಡ್ರಿ. ನೀವು ಇರ್ತೀರಿ ಅಂದ್ರೆ ನಮಗೆ ಇನ್ನೂ ಖುಷಿ ಆಯ್ತು ಬಿಡ್ರಿ. ಯಾಕಂದ್ರೆ ನಮಗೆ ಏನು ಹೇಳ್ಬೇಕು, ಇದಕ್ಕೆ ಏನು ಮಾಡ್ಬೇಕನ್ನಂಗೆ ಆಗ್ಬಿಟ್ಟಿತ್ರಿ. ಸುಳ್ಳಲ್ರಿ ಶಾಂತಕರ. ನನ್ನ ತಂಗಿಗೆ ಒಂದು ಇದು ಯಾವ್ದದ ಅಕ್ಕನ ತಾಯಿಯೋ ಇದ್ದಿದ್ರೆ ಹೆಂಗೆ ಅವ್ರು ಬೆನ್ನೆಲುಬಾಗಿ ನಿಂದಿರ್ತಿದ್ರೆ ಹಂಗೆ ನಿಂತಿರ್ಬಿಡ್ರಿ ನೀವು. ಸುಳ್ಳು ಹಾಕ್ಯಬೇಕು. ಒಳ್ಳೆ ಬಾಂಧವ್ಯ ಇಟ್ಕೊಂಡಾಳ. ನೀವು ಅಷ್ಟು ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿದ್ದೀರಿ ನಮ್ಮ ತಂಗಿ ಕೂಟ. ಅದು ಒಂದು ನನಗೆ ಭಾಳ ಖುಷಿ ನೋಡ್ರಿ. ಅಯ್ಯೋ, ನನ್ನ ಮಗಳು ಇದ್ದಂಗೆ ರೀ ಈಕಿ. ಏನ ತಿಳಿಲಾರ್ದ ಒಮ್ಮೆ ಆಗಿರ್ತಾವೆ ಏನಾರ ಸಣ್ಣ ಪುಟ್ಟ ತಪ್ಪು. ಅದನ್ನ ಬೆಳೆಸ್ಕೊಂಡು ಹೋದ್ರಿ ಅದಕ್ಕೆ ಬಂತ್ರಿ. ಹೌದಿಲ್ಲ? ಒಟ್ಟು ಅಕ್ಕಿ ಹೋಗ್ಬೇಕು ಚಲೋ ಇದ್ರೆ ಅಷ್ಟ ಸಾಕು. ಒಂದು ಟೈಮ್ನೇ ಭಾಳ ಕಷ್ಟಪಟ್ಟಾಳ್ರಿ ಈಕಿ. ಒಂದೊಂದು ಹೊತ್ತಿ ಕೂಳಿಗೂ ಭಾರಿ ಕಷ್ಟಪಟ್ಟಾಳ. ನಾನು ನೋಡೇನಲ್ಲ, ಭಾಳ ಕಷ್ಟಪಟ್ಟಾಳ. ಎಲ್ಲ ನೋಡೇನ್ ಬಿಡ್ರಿ, ನಾ ಎಲ್ಲ ನೋಡೇನಿ. ಯಾಕಂದ್ರೆ ನಮ್ಮ ತಂಗಿನ ನೋಡ್ರಿ, ನಾನು ಇತ್ತಿತ್ತಾಗ ಬಂದು ನೋಡಾಕತ್ತಷ್ಟು ಮೊದಲು ಇರ್ಲಿಲ್ಲ ಬಿಡ್ರಿ. ಅದು ಯಾಕೋ ಏನೋ ಗೊತ್ತಿಲ್ಲ. ಒಂದು ಹೆಂಡತಿ ವ್ಯಾಮೋಹನ ಇರ್ಬೋದು, ಅಥವಾ ಏನು ಹೆಂಡತಿಗೆ ಎದ್ರಕೊಂಡು ಮಕ್ಕಳಿಗೆ ಎದ್ರಕೊಂಡು, ಅಥವಾ ಬೇರೆ ಯಾವ್ದಾರ ಸಂಬಂಧ ಕಟ್ಟು ಬಿದ್ದು ಏನು ನನಗೆ ಏನಾರ ಬಾಯಿ ಕಟ್ಟುವಂಗೆ ಮಾಡಿದ್ಲು. ನನಗೆ ಏನು ಗೊತ್ತಿಲ್ಲ ನೋಡ್ರಿ ಕರೆನ. ಅದು ಯಾಕ ನನ್ನ ತಂಗಿನ ನಾನು ನೋಡ್ಬೇಕು, ಬರಬೇಕು, ಆಕಿ ಕೂಟ್ ಚಂದಾಗಿರ್ಬೇಕಂತ ಅನ್ನಿಸ್ಲೇ ಇಲ್ಲ ಅವಾಗೆಲ್ಲ ನನಗೆ. ಪಾಪ ನಮ್ಮ ತಂಗಿ ಭಾಳ ಕಷ್ಟ ಸೋಶಾಳ್ಬಿಡ್ರಿ. ಅಂತ ತವ್ರ ಮನೆಗೆ ಬರ್ಲಾರ್ದಂಗೆ ಕಷ್ಟ ತೆಗ್ದಾಳ. ಅದು ನನಗೆ ಗೊತ್ತಿದ್ದ ಐತಿ. ಈಗ ನನ್ನ ತಂಗಿಗೆ ಒಂದು ಸುಖ ಸಿಕ್ಕಿರೋದು ಜೀವನದಾಗ, ಅದು ವಿಚಾರ ನನಗೆ ಗೊತ್ತೈತಿ ಬಿಡ್ರಿ. ಈಗ ನಾವು ಒಟ್ಟ ಹೆದರುದಿಲ್ರಿ ನಮ್ಮ ತಂಗಿ, ನನ್ನ ಹೆಂಡತಿಗೆ. ಹೌದು, ನಾನು ನೋಡೋಕ್ಕೆ ಹೋಗೋಕ್ಕೆ ಬರೋಕ್ಕೆ ಅಂತೇನು ನಾ ಈಗೇನು ನನಗೆ ಅಡ್ಡ ತಗೊಂಡು ನಿಲ್ಲಾಕ ಅವ್ರು ಆಗೋದೇ ಇಲ್ಲ. ಯಾಕಂದ್ರೆ ನಾನು ಯಾರಿಗೂ ಹೆದರವಲ್ಲೇ ಈಗ. ಹಂಗಾರ ನಾ ಫೋನ್ ಹಚ್ಚಿ ಹೇಳ್ತೇನೆ ತಡಿವ ನಿಮ್ಮ ಅತ್ತಿಗೆ ಮಗ ನಾಳೆ ಬರ್ತೇನೆ ಅಂತೇಳಿ. ಹ್ಞೂ ಅಣ್ಣ, ಹಂಗೆ ಮಾಡಿ ಗಿರ್ಜಿ. ಹಂಗಾರೆ ಬರಲೇ, ನಾನು ಮನ್ಯಾಗ ಬೇಕಾದಷ್ಟು ಮಾಡಕ್ಕೆ ಕೆಲಸದವ. ಹ್ಞೂ ಶಾಂತಕ್ಕ, ಪಾಪ ನೀನು ಒಂದು ಬೆಳಗಿಂದ ಇಲ್ಲೇ ಅದಿ. ಅತ್ತ ಹೋಗ್ಬಾ. ಹುಡುಗನ್ನ ಜಾಕಿಂದ ನೋಡ್ಕೊ. ಮಕ್ಕೊಂಡನಲ್ಲ ಏನು ತೆಲಿಗೆ ಅತಿಯಾಗಿ ಮತ್ತು ಬಾಯಿಗೆ ಮಾಡ್ಕೊಂತ ಕುಂದ್ರಬೇಡ್ರಿ ಅವ್ನ ಕಡೆ. ಏನು ಮತ್ತೆ ತೆಲಿಗಿಲಿ ನೋವಾಕತ್ರ ಮೊದಲು ದವಾಖಾನೆ ಕರ್ಕೊಂಡು ಹೋಗು. ಆತ್ ಶಾಂತಕ್ಕ. ರೂಪಾ, ನಿಮ್ಮ ಮಾವು ಬಂದೈತಿ. ಒಟ್ಟು ಉಪ್ಪಿಡ್ತಾರವ ಗಂಗಾಳದಾಗ ಹಾಕೊಂಡದಕ್ಕೆ. ಫುಲ್ ಅನ್ ರೆಸ್ಪೆಕ್ಟ್. ಅಲ್ಲ, ನಾಯಿ ಬಂದೈತಿ ಒಟ್ಟು ಗಂಗಾಳದಾಗ ಆ ತಂಗಡ ರೊಟ್ಟಿ ತಂದು ಹಾಕನ್ನು ಅರ್ಥಕ್ಕೆ ಹೇಳ್ತಿಯಲ್ಲೇ. ಗಂಡ ಅಂದ್ರೆ ಮರ್ಯಾದಿಲ್ಲ, ಗಂಡ ಅಂದ್ರೆ ಕಿಮ್ಮತ್ತಿಲ್ಲ, ಗಂಡ ಅಂದ್ರೆ ಎದರ್ಕಿ ಬೆದರ್ಕಿಲ್ಲ ನಿನಗ. ಸಮಾಧಾನ ಯಾಕೆ ಏನಾತ? ಅಯ್ಯೋ ದೇವ್ರೆ, ನಾವು ಕುಡುಕನಲ್ಲದ ಗಂಡುಗಳಿಗೆ ಅಷ್ಟೇ ಮರ್ಯಾದೆ ಕೊಡೋದು, ಕುಡುಕ್ ಗಂಡಕ್ಕೆ ಕೊಡೋದಿಲ್ಲ. ಕಿಡ್ನಿ ಕೊಟ್ಟಿದ್ದಲ್ದ ಮತ್ತೆ ಮರ್ಯಾದೆ ಬೇರೆ ಕೊಡ್ಲೇನು? ಮಾರಾಯ, ತಿನ್ನು ಅನ್ನಕ್ಕ ಇನ್ನೊಬ್ರು ಹಂಗನಾಗಿರ್ಬಾರ್ದಂತ ನಾ ಬೇರೆ ಕಿಡ್ನಿ ಇಸ್ಕೊಂಡು ಹಾಕೊಂಡೆ. ನೀ ಮಾತೆತ್ತಿದ್ರ ಅಂದ ಮರ್ಯಾದೆ ತೆಗಿತಾಳ. ತಗೋರಿ ಮಾವರ ಉಪ್ಪಿಟ್ಟು. ಯಾವ ತಿಂತಾನೋ ಮಾರಾಯ, ಇದನ್ನ ಕುತ್ತಿಗೆ ಸಿಗು ಉಪ್ಪಿಟ್ಟು ಅತ್ತಾಗ. ಉಪ್ಪಿಟ್ಟು ಕಂಡು ಹಿಡ್ದವ್ ನನ್ನ ಕಣ್ಣಿಗೆ ಕಾಣ್ಬೇಕು, ನನ್ನ ಕೈಗೆ ಸಿಗ್ಬೇಕು. ಅವನ ಕಾಲ್ ಹಿಡಿದ ನೆಲಕ್ಕೆ ಬಡಿತೀನಿ. ಆಮೇಲೆ ಬಡಿವಂತ್ರಿ, ಈಗ ಉಪ್ಪಿಟ್ಟು ಬಡೀರಿ. ಮಾನ್ಗೇಡಿ,
ಉಪ್ಪಿಟ್ಟು ತಿನ್ನೋದ ಮೊದಲ ತಾಸು, ಅದ್ರಾಗ ಕೂದ್ಲಾ ಬೇರೆ ಹಾಕಿ ಮಾಡಿ ಏನ ಬಿತ್ತ ಇವತ್ ನಿನ್ ಹೆಣ ಎತ್ತೆ ಬಿಡ್ತಾನ. ಈಗ ಒಂದ ಮಚ್ಚ ತೊಗೊಂಬರ್ವಾ ಸೊಸಿ, ಇವತ್ತು ಕಡ್ದ ಬಿಡ್ತಾನೆ ಈಕಿ ತಲಿನ. ಏನ ಉಪ್ಪಿಟ್ಟನ ಕೂದಲು ಬಿದ್ದಿದ್ದಕ್ಕ ಮತ್ತೆ ತಂದು ನನ್ ತಲೆ ಕಡಿತಿ? ಉಪ್ಪಿಟ್ಟು ಮಾಡಿದ್ ನಾನಲ್ಲ, ನಿನ್ ಸೊಸಿ. ಏನ್ವಾ ಇದು? ಉಳ್ಳಾಗಡ್ಡೆ ಹಸಕಾಯಿ ಟಮಾಟಿ ಅಟ್ಟ ಹಾಕಿ ಮಾಡ್ತಾರ ಉಪ್ಪಿಟ್ಟು. ನೀನೇನ್ವಾ ಇದಕ್ಕೆ ಈ ನಮನಿ ಕೂದ್ಲ ಹಾಕಿ ಅಲ್ಲ ಹೆಂಗ್ ತಿನ್ಬೇಕಿದನ? ಮೊದಲ ಉಪ್ಪಿಟ್ಟು ತಿನ್ನಾಕ ನಮ್ಮ ಜನ್ಮ ಒದ್ದಾಡಿ ಇಲಿ ಅಂತತ್ತಾಗ. ಈ ಗಣಸೂರಿಗೆಲ್ಲ ಅದು ಯಾರತ್ತಾಗ ನ್ಯಾಯ ದೊರಕಿಸ್ಕೊಡ್ತಾರ ಏನ? ಇವಕ್ಕ ಇದೊಂದು ಉಪ್ಪಿಟ್ಟು ತಿರುವುದು ಒಂದು ದೊಡ್ಡ ಹಗರಾಕತೆ. ಗಡ ಗಡ ಬಂದಾರ ಒಂದ್ ಬರೀ ಮ್ಯಾಗ ಒಟ್ಟು ನೀರು ಹಾಕಿದಾರೆ, ಎಣ್ಣೆ ಹಾಕಿದಾರೆ, ಅದೊಂದು ಉಪ್ಪಿಟ್ಟು ಕಸ 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 ಮುದ್ದಿ ಕೊಲ್ಲಿ ತಿರುವುದಾರೆ ಇಟ್ಬಿಡ್ತಾರ. ರೀ ಸುಮ್ನೆ ರೀ. ಬ್ಯಾರೆ ಬೇಕನ ಹಂಗಾರ ಉಪ್ಪಿಟ್ಟು ಬೇಡ ಅಂದ್ರ? ಉಪ್ಪಿಟ್ಟು ಬೇಡ ನಂಗ, ಏನಾರ ಪಲಾವ್ ಬೇಕು ನಂಗ. ಪಲಾವ್ ಇಲ್ಲ, ಚಿತ್ರಾನ್ನ ಐತಿ, ಬೇಕನ ಒಗ್ಗರಣೆಯನ್ನ? ಬೇಡ ಬೇಡ. ಇಲ್ಲಾಂದ್ರೆ ಉಪ್ಪಿಟ್ಟು ತಿನ್ರಿ. ರಾತ್ರಿ ಕುಡ್ದು ಬಂದ್ ಕಾಸ್ಲೆ ಉಂಡ್ಲಂಗ್ ಮಕ್ಕೊಂಡ್ರಲ್ಲ, ಅದನ್ನ ಅನ್ನ ಇಟ್ಟು ತಿರುಗಿ ಕೊಡ್ತಾನೆ. ಇವತ್ತು ಮಧ್ಯಾಹ್ನ ಈಗ ತಿನ್ಲಿಲ್ಲ ಅಂದ್ರ ಮಧ್ಯಾಹ್ನ ಆದ್ರೂ ಅದನ್ನ ಹಾಕ್ತಾನೆ ನಿಮಗ, ನೋಡ್ತಿರ್ರಿ ಬೇಕಾರ. ಅಯ್ಯೋ ದೇವ್ರಿ, ಏನು ಕಾಡ್ತಾಳು ಮರ ಈಕೆತಾಗ. ನೀನ್ ಯಾಕ ಮಕಾನ ಹೊತ್ತಿ ತಾಲಿಪಟ್ಟಿ ಮಾಡ್ದಂಗ್ ಮಾಡಿ ಯಾಕೆ ಏನಾತ? ಅತ್ತೇರ ನಂಗೆ ಬ್ಯಾಸರ ಆಗಕತ್ತೈತ್ರಿ ಅತ್ತೇರ. ನಾವು ಎಲ್ಲಾರು ಹೋಗ್ಬೇಕ್ರಿ ಅತ್ತೇರ. ಒಂಥರ ಬ್ಯಾಸರ ಆಗಕತ್ತೈತಪ್ಪ ಮನ್ಯಾಗತ್ತಾಗ. ನಾವು ಹೋಗಿ ಬಂದ್ವಲ್ಲ, ಅದಕ್ಕೆ ನೀವು ಹೋಗ್ಬೇಕನ ಈಗಲ್ಲ? ಆತವ ಹೋಗೋದಿದ್ರ ಹೋಗಿ ಬರ್ರಲ್ಲ, ಗಂಡ ಐತಿ ನಾವೇನ್ ಬ್ಯಾಡ ಅಂತೀವಿ ನಿಮಗ. ಅದಕ್ ಮನ್ಯಾಗ ಮಕ ಹಿಂಗ್ ಯಾಕೆ ಮಾಡ್ಕೊಂಡ್ರೆ ಹೇಳಕತ್ತಿ? ನೀವೇ ಹೇಳ್ರಿ ಅತ್ತೇರ, ಮತ್ತೆ ಇವ್ರಿಗೆ ಒಂಚೂರು ನಾನ್ ಹೇಳ್ಬೇಕ? ಕರಿ ಅವ್ನು. ನೋಡು ಎಷ್ಟ್ ಅದಾರ ನಿನ್ ಸೊಸ್ತಿಯಾರ, ಇಬ್ರು ಸೇರಿ ಮಾತಾಡ್ಕೊಂಡಿರ್ತಾರ. ಈಗ ನೋಡಿ ಈಗ ಬಂದ್ ಹೇಳತ್ಲಿ ಆಕಿನ ಬಂದ್ ಸೋ ಅಂತಾಳ ಈಗ. ಗೊತ್ತನ? ಅಲ್ರಿ ನಿಮ್ಗೊಂದು ವಯಸ್ಸಾಗಿದ್ ಯಾಕಂತೇನೆ ನಾನು. ಅಲ್ರಿ ನಾವು ವಯಸ್ಸಾದವ್ರಿಗೆ ಹೊರಗೆ ಹೋಗ್ಬೇಕು, ಅಡ್ಡಾಡ್ಬೇಕು, ಮಾಡ್ಬೇಕು, ಬ್ಯಾಸರ ಕಳ್ಕೊಬೇಕು ಅಂತ ಇರ್ತೈತಿ. ಮತ್ತ ಅವು ಇನ್ನು ಹರಿಯದು ಅದಾವು, ಅದ್ರಾಗ ದುಡಿತಾ ಅದಾರ, ಅವ್ರಿಗೆ ರೊಕ್ಕ ಇರ್ತೈತೆ ಕೈಯಾಗ, ನಾಲ್ಕು ಎಲ್ಲಾರ ಹೋಗ್ಬೇಕು ಬರ್ಬೇಕಂತ ಅನ್ಸೋದಿನ್ ಸಹಜ. ಹೋಗಿ ಬರುವಲ್ಲಕ್ ಬಿಡ್ರಿ. ಮತ್ತೆ ಈ ವಯಸ್ಸಾಗ ಅಡ್ಡಾಡ್ಲಾರ್ದೆ ಇನ್ಯಾವಾಗ ಅಡ್ಡಾಡ್ಬೇಕು? ಹೋಗಿ ಬರ್ಲಿ ಬಿಡ್ರಿ. ನಾವು ಹೋಗಿದ್ವಿ ಇವ್ರಂಗಿದ್ದಾಗ. ನಾವು ಹೋಗ್ತಿದ್ವಿ. ಪರಲೋಕಕ್ಕೆ ಹೋದ್ರ ಸೈ ದುಡಿಯೋದು, ತಿನ್ನೋದು, ಮಕ್ಕಳು ಸಾಕೋದು, 1 ಉಪವಾಸ 2 ಉಪವಾಸ ಹೊಟ್ಟಿ ಬಟ್ಟಿ ಕಟ್ಟಿ ಅದೇ ರಗಡಾಗಿತ್ತ. ಇನ್ನು ನೀವು ಊರ ಅಡ್ಡಾಡಕ್ ಬೇರೆ ಹೋಗೋದು ಎಲ್ಲಕ್ಕೈತಿ ನರ್ಕಕ್ಕೆ. ಅದ್ರಾಗ ಮನ್ಯಾಗ ಅಲ್ಲ, ಮನ್ಯಾಗ ಇವ್ರು ಸಂಬಂಧಿಕರಂತ ಬರೋರು ಹೋಗೋರು ಮಾಡೋರು ಕಳೆಯೋರು ಕಳ್ಸೋರಂತೆ ಒಂದು ತುಸ ಇರ್ತಿತ್ತನ. ಅಯ್ಯೋ ದೇವ್ರೆ, ಅದೆಲ್ಲ ಆಗೋಗ ಮಾತಲ್ ಬಿಡ್ರಿ. ನಮಗಾಗ್ಲಾರ್ದು ಈಗ ಅವ್ರು ಹೊಂಟಾರ, ಹೋಗೋಲಾಕ್ ಬಿಡ್ರಿ. ನೀವು ಸುಮ್ಮನೆ ಇರ್ರಿ, ಬ್ಯಾಡ ಗೀಡ ಅಂದ್ ಕೆಟ್ಟಾಬೇಡ್ರಿ. ಆಯ್ತು ತಗೋ, ಏನಾರ ಮಾಡ್ಕೋವಲ್ರಕ್ಕ. 4 ದಿನ ಅಲ್ಲಿ ಹೋದ್ರ ಅಂದ್ರೆ ನಮಗೂ ಮನ್ಯಾಗ ತಣ್ಣಗಿರ್ತತಿ. ಇಲ್ಲಿ ತಣ್ಣಗಿರ್ತತಿ, ಎಲ್ಲಾರನ್ನ ಕಳ್ಸಿ ತಣ್ಣ ಕುತ್ಕೋರಿ ನೀವು. ಏನ್ ಬೇ? ಬಾರಪ್ಪ ಇಲ್ಲಿ ಕುಂದ್ರ ಬಾ. ಬಂದೇ ದೀಪ? ಚಲೋ ಆತ್ ಬಿಡ. ನಿನ್ ಕರೆ ತಪ್ಪ. ಈಗ ಈ ಪ್ಲಾನ್ ನೀನು ಅದೇನವ ಈ ಪ್ಲಾನ್ನಾಗ? ಹ್ಞೂನ್ರಿ ಅತ್ತಿಯರ. ನೋಡಪ್ಪ, ನಿಮ್ಮ ತಮ್ಮನ್ನು ಕೇಳು, ಇಬ್ರು ಕೂಡ ಅದ್ ಯಾವ ಊರು ನೋಡ್ಬೇಕಂತ ಆಸೆ ಐತೆ ಏನೋ ನೋಡಿ ಮಾತಾಡ್ಕೊರಿ. ಒಂದ್ 2-3 ದಿನ ನೀವು ಹೋಗಿ ಬರ್ರಿ. ಅಲ್ವೇ ಇಲ್ಲಿ ಹೊಲದ ಕಡೆ ಎಷ್ಟು ಕೆಲಸ ಅದಾವು. ಮತ್ತೆ ಈಗ ಇದನ್ನೆಲ್ಲ ಬಿಟ್ಕೊಟ್ಟು ಹೋಗಕತ್ತೇನ್ ಬೇ? ಜೋಳ ಕೀಳಾಕ್ ಬಂದೈತಿ. ಅದನ್ನೆಲ್ಲ ನಿಮ್ಮ ಅಪ್ಪ ನೋಡ್ಕೋತಾನ, ನೀವು ಹೋಗಿ ಬರ್ರಿ. ಇಷ್ಟಕ್ಕೂ ಅಂತರ್ಕಿಲೆ 3 ದಿನಕ್ಕೆ ಏನ್ ಪ್ರಪಂಚ ಪ್ರಳಯ ಆಗುದಿಲ್ಲ. ಹೋಗಿ ಬರೋಗ್ರಿ ನೀವು. ಹೋಗಿ ಬಂದಿನ್ ನೀನು ನಿಮ್ಮ ಅಪ್ಪ ಸೇರ್ ಬೇಕಾದ್ರೆ ಮಾಡುವಂತ್ರಿ. ಹ್ಞೂನಪ್ಪ, ಹೋಗಿ ಬರ್ರಿ ಒಂದ್ 2-3 ದಿನ. ನೋಡ್ರಿ ಅತ್ತೀರ, ನಮಗೂ ಆಸರ ಬ್ಯಾಸರ ಇರಂಗಿಲ್ಲನ್ರಿ. ತೋಬೆ, ಎಲ್ಲಿಗೆ ಹೋಗೋದು ಏನ್ ಮಾಡೋದು? ಖಾಲಿ ಪಿಲಿ ರೊಕ್ಕ ಹಾಳು, ಹೇಳಿದ್ರೆ ಕೇಳಂಗಿಲ್ಲಕ್ಕಿ. ಆ ಹುಡುಗರು ಸಣ್ಣದವ್ ನೀರ್ ಬದ್ಲಿಯಾಗಿ ಅವಕೊಂಡ್ ನೆಗಡಿ ಬೇರೆ. ಮತ್ತ ಈಗ ಹೇಳೀಗ ಯಪ್ಪ ತಮ್ಮ, ಹುಡುಗರು ಉಣ್ಣೋಂಗಾಗ್ಯಾವು. ನೀವೇನ್ ತಲೆ ಕಟ್ಸ್ಕೊಬೇಡ್ರಿ. ಒಂದ್ 3 ದಿನ ನಾ ಕರ್ಕೋತೀನಂತ ಹೋಗಿ ಬರ್ಬೇಕಾರ. ಎಲ್ಲಿರ್ತಾವ ಬೇ? ರಾತ್ರಿ ಮಟ್ಟ ಇರ್ತಾರ. ರಾತ್ರಿ ಅವ್ರು ಅವನ ಬೇಕಂತಾರ. ಆಮೇಲೆ ನಾವು ಅತ್ತಾಗ ಹೋದ್ರು ಇವು ಉಸಿರು ಹಿಡ್ಕೊಂಡು ಅಳಾಕತ್ ಬಂದ್ರಿ ಇಲ್ಲಿ ಏನ್ ಮಾಡ್ತಿ? ಆಮೇಲೆ ಮತ್ತೆ ಅದ ಒಂದು ಹೊಟ್ಟೆ ಹಚ್ಕೊಂಡಂಗಾಗಿ ಜ್ವರ ಗಿರ ಬಂದ್ರೆ ಹೌದಿಲ್ಲ, 1 ಒಪ್ಪತ್ತು ಬಿಟ್ಟು ಹೋದ್ರ ಅಷ್ಟು ಇರ್ತಿರ್ತಾರ ಅವ್ರು. ಇನ್ನು ರಾತ್ರಿ ನಾವು ಬಾಜುಕಿಲ್ಲ ಅಂದ್ರೆ ಮುಗಿದು ಹೋದ್ಕತಿ. ಸುಳ್ಳ ನಿಮ್ಮನ್ನು ನಿದ್ಗೇಡು. ಅದ್ರ ಬೇರೆ ಬರ್ಬರ್ತಾ ವಯಸ್ಸನ ಹೇಳಿ ನೀನ ನೋಡುನು. ಈಗ ಅವ್ಕರ್ನು ಕರ್ಕೊಂಡು ಮನ್ಯಾಂದು ಕೆಲಸ ಮಾಡ್ಕೊಂಡು ತಿನ್ಸುದು ಉಣ್ಸುದು ಮಾಡಕ್ ಆಗುದಿಲ್ಲ ಬಿಡ್ಬೇ. ಚಲೋ ಹೇಳಿದಿಪ್ಪ. ನಿನ್ನ ಮಕ್ಕಳು ನೀವು ಕರ್ಕೊಂಡು ಹೋಗ್ರಿ. ಯಾಕಂದ್ರೆ ಅಕ್ಕಿಗೆ ಬರ್ಬರ್ತ ವಯಸ್ಸಲ್ಲ. ಹಕ್ಕಿಯಾಗ ಸಗಣಿ ಬಳಿದು, ಹಾಲಿಂಡುದು, ಹಾಕಿ ಬರುದು, ಇಲ್ಲಿ ಮನ್ಯಾಗೆಲ್ಲ ಕೆಲಸ ಮಾಡ್ಕೊಳ್ಳೋದು ಅದೇನೇನು ಸಾಮಾನ್ಯ ಕೆಲಸನ? ಆಗುದಿಲ್ಲ. ನೀವು ಮಕ್ಕಳು ಕರ್ಕೊಂಡು ಹೋಗೇ ಬರ್ರಿ. ಆಯ್ತು ತೋರಪ್ಪ. ನೋಡ್ರಿ, ಹುಡುಗರು ಬಂದ್ರೆ ಕರ್ಕೊಂಡು ಹೋಗ್ರಿ. ಅದೇ ಅಂತದ ನೀರ್ ಅಂತಾರಲ್ಲ, ಬಾಟ್ಲನ್ ನೀರು ಅಂತ ಕುಡಿಸ್ರಿ. ನೀರ್ ಬದ್ಲಿ ಆಗ್ಲಾರ್ದಂಗ ಹುಡುಗರಿಗೆ ಅಂತೇಳಿ ಇಡ್ರಿ. ಬೇಕಾದ್ರೆ 1ನೇ ದಿನ ಇಲ್ಲಿಂದ ಹೋಗ್ಬೇಕಾರೆ ಕಾದಾರಿ ನೀರ್ ಹಾಕೋರಿ, ಇಲ್ಲ ನೀರ್ ತಗೋರಿ ಬಾಟ್ಲನ್. ತೋಬೆ, ಹೋಗಿ ಬರ್ತೇವಿ. ಏನ್ ಕಮ್ಸೆ ಕಮ್ ಅಂದ್ರು 4 ಮಂದಿಗಂದ್ರು ಒಂದು ಏನು ಸಾಧಾರಣ ಇಲ್ಲೇ ಎಲ್ಲಾರು ನೋಡಕ್ಕೆ ಹೋದೆವು 3 ಹೊತ್ತು ನಾಷ್ಟ, ಊಟ, ರಾತ್ರಿ ಊಟ ಹೊರಗೆ ಅಂದ್ರು ಒಂದು 50-60 ರೂಪಾಯಿ ಮ್ಯಾಕ ಆಗಿಬಿಡ್ತಾವ. ಈಗ ಆಗ್ವಲ್ತಕ್ ಬಿಡು, ಹೋಗಿ ಬರ್ತೀವತ್ತ. ಹೋಗಿ ಬರ್ರಿ. ಮತ್ತೆ ಮೊನ್ನೆ ನಾನು ನಿಮ್ಮಪ್ಪ ಹಂಪಿ, ಬದಾಮಿ, ಆಮೇಲೆ ಪಟ್ಟದ ಕಲ್ಲು ಏನೇನೋ ನೋಡ್ಕೊಂಬಂದ್ರು. ಎಷ್ಟು ಒಂದು 6,000 ರೂಪಾಯಿ ಕೈ ಬಿಟ್ಟಾವಪ್ಪ. ಉಳ್ಕೊಂಡಿದ್ ರೂಮಿನ ಖರ್ಚು, ಆಮ್ಯಾಗ ಗಾಡಿ ಖರ್ಚು, ತಿನ್ನು ಖರ್ಚು ಅಂತೇಳಿ. ತಲೆಗೆ 3-3 ಸಾವಿರ ಬಂತನ್ ಬೇ? ಮಂದಿ ಭಾಳಷ್ಟು ಹೋದಷ್ಟು ರೊಕ್ಕ ಕಡಿಮೆ ಬರ್ತೈತಿ. ಮತ್ತೆ ಈಗ ನೀವು 4 ಮಂದಿ ಹೊಂಟ್ರಿ ಅಂದ್ರೆ ನಿಮ್ದ ರೊಕ್ಕ ನಿಮ್ದ ಮಾತು. ಗಾಡಿ ಮಾಡ್ಕೊರಿ, ಹೋಗಿ ಬರ್ರಿ. ನಿಧಾನ ಕೊಡಿರಿ, ಹುಷಾರಾಗಿ ಹೋಗಿ ಬರ್ರಿ. ಆತು ಬೇ. ಖುಷಿ ಏನವಾ ರೂಪಾ, ದೀಪ? ಹ್ಞೂ ರೀತಿ. ಯಾವ ಊರಂತ ಏನು ನೀವು ನೋಡ್ಕೊರಿವ? ಹ್ಞೂ ರೀತಿ.
ಹೋಗಿ ಬರಂಗ್ ಒಲ್ಲೆ ಅನ್ಬಾರ್ದ. ನೀವು ಆದ್ರೆ ಹೊರಗೆ ಹೋಗಿರಿ 10 ಮಂದಿ ಬೆಟ್ಟ ಹಾಕಿರಿ, ನಿಮ್ಮದ ಒಂದು ಲೆಕ್ಕ ಬೇರೆ. ಆದ್ರೆ ಗಂಡಸೂರ್ ಮನಸ್ಸು ಹೆಂಗಿರ್ತೈತೆ ನಮಗದು ಗೊತ್ತಾಗೋದಿಲ್ಲ. ಆದ್ರೆ ಹೆಂಗಸೂರ್ ಮನಸ್ಸು ಇದ ಮನಿ, ಇದ ಅಡಿಗೆ ಮನಿ, ಇದ ಮಕ್ಕಳು, ಇದ ಗಂಡ, ಇದ ಅತ್ತಿ ಮಾವ ಸಂಸಾರ ಅಂತ ಇರ್ತೈತಿ. ಎಲ್ಲರೂ 4 ದಿನ ಹೋಗ್ಬೇಕು ಬರ್ಬೇಕಂತ ಅವಕ್ಕೂ ಆಸೆ ಇರ್ತೈತಿ. ಹಂಗ ಮಾಡಬಾರ್ದು, ಕರ್ಕೊಂಡು ಅಡ್ಡಾಡ್ಬೇಕು. ಏನು ಅವಕ್ಕೇನೋ ಎಲ್ಲಿ ಹೋಗ್ಬೇಕು ಬರ್ಬೇಕಂತ ಅನ್ಸಂಗಿಲ್ಲನ. ನೀವು ಗಂಡುಗಳು ಅರ್ಥ ಮಾಡ್ಕೊಂಡು ಅಡ್ಡಾಡ್ಸ್ಬೇಕು. ಮತ್ತೆ ಇನ್ನು ಯಾರು ಮಾಡ್ತಾರ ಕೆಲಸನ? ಕರ್ಕೊಂಡೋಗ. ಆತು ಬೇ. ಅಂದಂಗ ಶಾಂತ ನಾನು ನಿನ್ ಕೇಳ್ಬೇಕಂದೆ, ಯಾವ್ದದ ಏನದ ಏನ ಕೇಳ್ಸಕ್ ಹೋಗಿದ್ರಲ್ಲ ನೀನ್ ಏನಾತದ? ಅಯ್ಯೋ ಅದ್ರದೊಂದು ದೊಡ್ಡ ಕತೀರಿ ಹೇಳ್ಬೇಕಂದ್ರೆ ನೆನಪ ಹರೇನಿ. ಏನೇನಾತ್ ಗೊತ್ತನ? ಏನ ಮಾಡಿ ಸಿಟ್ಟಾರಂತ? ಅಯ್ಯೋ ದೇವ್ರಿ, ಯಾವ ಮಾಡ್ಸಿಟ್ಟಾವ ಅವು ಕಳಗಾಲ್ ಬರ್ಲಿ ದೇವ್ರು. ಏನು ಉರಿತಾವ ಯಾರು ಮಾಡ್ಸ್ಯಾರೋ ಏನೋ ಯಾರಿಗೆ ಗೊತ್ತವ.